ಹೆಸರಲ್ಲಿರೋ ಆಸ್ತಿ ನಿಮ್ಮ ಅಣ್ಣನ ಸ್ವಯಾರ್ಜಿತ ಆಸ್ತಿನೋ ಅಥವಾ ನಿಮ್ಮ ತಂದೆಗೆ ಬಂದ ಪಿತ್ರಾರ್ಜಿತ ಆಸ್ತಿನೋ? ಇಲ್ಲ ಮೇಡಮ್, ನಮ್ಮ ಅಣ್ಣನಿಗೆ ಸ್ವಂತ ಆಸ್ತಿ ಅಂತ ಏನೂ ಇಲ್ಲ, ಎಲ್ಲ ನಮ್ಮ ತಾತನ ಆಸ್ತಿನೇ. ಸರಿ, ನಿನ್ನ ಮದುವೆ ಆದದ್ದು ಯಾವಾಗ? 1995 ಮಾರ್ಚ್ 16. ನೀನು ನಾನು ಹೇಳ್ದಂಗೆ ಕೇಳಿದ್ರೆ ಬ್ಯಾಂಕ್ ಸಾಲ ತೀರಿಸಿ ಮನೆ ಉಳಿಸ್ಕೋಬೋದು. ಹೇಳಿ ಮೇಡಮ್, ನನ್ನ ಮನೆ ಉಳಿಸ್ಕೊಳ್ಳೋಕ್ಕೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಪ್ರಾಣ ಕೊಟ್ಟು ಮನೆ ಉಳಿಸ್ಕೊಂಡ್ರೆ ಏನಮ್ಮ ಪ್ರಯೋಜನ? ಹೇಗಾದರೂ ಮಾಡಿ ಆ ಮನೆ ಉಳಿಸ್ಲೇಬೇಕು ಮೇಡಮ್. ನನ್ನ ಗಂಡನ ನೆನಪಿಗಿರೋದು ಅದೊಂದೇ. ಪಿತ್ರಾರ್ಜಿತ ಆಸ್ತಿನಲ್ಲಿ ಪಾಲ್ ತಗೋ. ಪಾಲ? ನಾನು ಹೇಗೆ ಮೇಡಮ್ ಪಾಲ್ ಕೇಳೋಕ್ಕಾಗುತ್ತೆ? ಕೇಳ್ಬಹುದು, ಈಗ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ನೋಡ್ರಿ ಯುತಿ, ಹೆಣ್ಮಕ್ಳಿಗೆ ಗಂಡ ಸತ್ತಿದ್ರೆ ಅಥವಾ ಆ ಗಂಡ ಆಕೆಯನ್ನು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ನಮ್ಮ ಹೆಣ್ಮಕ್ಳು ಸಂಕಷ್ಟಕ್ಕೆ ಸಿಲುಕಬಾರ್ದು ಅಂತ ನಮ್ಮ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಹೆಣ್ಮಕ್ಳು ಸಹಿತ ಗಂಡು ಮಕ್ಕಳ ಹಾಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಪಾಲನ್ನು ಪಡೆಯೋದಕ್ಕೆ ದಾಯಾದಿತ್ವ ಹಕ್ಕನ್ನು ಕಾನೂನು ರೀತಿಯಲ್ಲಿ ಜಾರಿಗೆ ತಂದಿದೆ. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಆಸ್ತಿಲಿ ಪಾಲು ಸಿಗುತ್ತಾ? ಇಲ್ಲ, 1994 ಜುಲೈ 30 ಮೊದಲೇ ಆಕೆ ಮದುವೆ ಆಗಿದ್ದಲ್ಲಿ ಅಥವಾ ಕುಟುಂಬದ ಆಸ್ತಿ ಪಾಲಾಗಿದ್ದಲ್ಲಿ ಆಕೆಗೆ ದಾಯಾದಿತ್ವದ ಹಕ್ಕು ಸಿಗಲ್ಲ. ಹಾಗೂ ಅವ್ರ ತಂದೆ ಬದುಕಿದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣುಮಕ್ಕಳು ಪಾಲು ಕೇಳೋ ಹಾಗಿಲ್ಲ. ತಂದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಗಳಿಗೆ ಭಾಗ ಕೊಡದೆ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯನ್ನು ಭಾಗ ಮಾಡಿಕೊಟ್ಟಾಗ ಅಥವಾ ತಂದೆ ತೀರ್ಕೊಂಡ್ರೆ ಹೆಣ್ಣುಮಕ್ಕಳು ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಕೇಳೋ ಹಕ್ಕನ್ನು ಪಡಿತಾರೆ. ನೋಡು ರೇವತಿ, ನೀನು 94ರ ನಂತರ ಮದುವೆ ಆಗಿದ್ಯಾ, ನಿಮ್ಮ ತಂದೆನೂ ತೀರ್ಕೊಂಡಿದ್ದಾರೆ. ಈಗ ನೀನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕನ್ನು ಪಡ್ಕೊಂಡಿದ್ದೀಯಾ. ಆದರೆ ಪ್ರೀತಿಯಿಂದ ಸಾಕಿ ಬೆಳೆಸಿದ ತವ್ರ ಮನೆಗೆ ಹೋಗಿ